ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಹೇಳ್ಕೊಳ್ಳೋಕೆ ಐಟಿ-ಬಿಟಿ ಏರಿಯಾ, ಆದ್ರೆ ಮಳೆ ಬಂದ್ರೆ ಅದ್ ಕೆರೆಗಿಂತ ಕಡೆ, ಎಲ್ಲಾ ಕಡೆ ನೀರು. ಇಷ್ಟಕ್ಕೂ ಅಲ್ಲಿ ನೀರ್ ನಿಲ್ಲೋಕೆ ಕಾರಣ ಏನು? ಇದರ ಪರಿಶೀಲನೆಗೆ ಇಳಿದಿದ್ದಂತಹ ಅಧಿಕಾರಿಗಳು ಕೊನೆಗೂ ವರದಿಯನ್ನ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ನೋಡಬನ್ನಿ. ಮಾನ್ಯತಾ ಟೆಕ್ ಪಾರ್ಕ್ ಬೆಂಗಳೂರಿನ ಪ್ರಮುಖ ಐಟಿ ಸೆಂಟರ್. ವಿಶ್ವದ ದೈತ್ಯ ಐಟಿ ಕಂಪನಿಗಳಿರೋ ಇದೇ ಮಾನ್ಯತಾ ಟೆಕ್ ಪಾರ್ಕ್ ಒಂದು ಸಣ್ಣ ಮಳೆ ಬಂದ್ರೂ ಸಮುದ್ರವಾಗ್ಬಿಡುತ್ತೆ. ಪ್ರತಿ ಮಳೆಯಲ್ಲೂ ಇದೇ ಗೋಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಗರದ ಮರ್ಯಾದೆ ಬೀದಿ ಪಾಲು. ಇದು ಮಾಮೂಲಿ ಆಗಿತ್ತು. ಕಳೆದ ಮೇ 29ರಂದು ಮಳೆ ಬಂದಾಗ ಇಲ್ಲಿಗೆ ಬಂದಿದ್ದ ಡಿಸಿಎಂ ವರದಿ ಸಲ್ಲಿಸೋಕೆ ಕಂದಾಯ ಇಲಾಖೆಗೆ ಸೂಚಿಸಿದ್ರು. ಈಗ ವರದಿಯ ಡೀಟೇಲ್ಸ್ ಸಿಕ್ಕಿದ್ದು ತಪ್ಪು ಯಾರದ್ದು ಅನ್ನೋದು ಗೊತ್ತಾಗಿದೆ. ಮಾನ್ಯತಾ ಟೆಕ್ ಪಾರ್ಕ್ ಜಲಾವೃತಕ್ಕೆ ಕೆಐಎಡಿಬಿ ಮತ್ತು ಟೌನ್ ಪ್ಲಾನಿಂಗ್ ನಿರ್ಲಕ್ಷ್ಯ ಪ್ರಮುಖ ಕಾರಣ ಅನ್ನೋದು ಬಯಲಾಗಿದೆ. ಕೆಐಎಡಿಬಿ ಮತ್ತು ಯೋಜನಾ ಪ್ರಾಧಿಕಾರಗಳು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಮೂಲ ನೀರಿನ ಹರಿವಿಗೆ ಆದ್ಯತೆ ನೀಡದೆ ಪಾರ್ಕ್ ಕಟ್ಟಡಗಳ ನಿರ್ಮಾಣ ವಿನ್ಯಾಸಕ್ಕೆ ಪ್ರಾಮುಖ್ಯತೆ ನೀಡಿರೋದು ಕಂಡುಬಂದಿದೆ. ಕಂದಾಯ ನಕ್ಷೆಗಳಲ್ಲಿ ಅಸ್ತಿತ್ವದಲ್ಲಿರುವ ನೀರಿನ ಚರಂಡಿಗಳನ್ನು ಸಹ ಪರಿಗಣಿಸಿಲ್ಲ. ವಿನ್ಯಾಸಗಳು ಕೈಗಾರಿಕಾ ಉದ್ಯಾನವನಗಳನ್ನು ರಚಿಸುವಾಗ ಮತ್ತು ಕಟ್ಟಡ ಪ್ಲಾನ್ ನೀಡುವಾಗ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರ ಪರಿಣಾಮ ನೀರುಗಾಲುವೆಗಳ ಮೇಲೆಯೇ ಕಟ್ಟಡಗಳ ನಿರ್ಮಾಣವಾಗಿದೆ. ಇನ್ನು ಈ ಸಮಸ್ಯೆಗೆ ಅಧಿಕಾರಿಗಳು ಸೂಚಿಸಿರೋ ಪರಿಹಾರವೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ರಾಜಕಾಲುವೆಗೆ ಮಳೆ ನೀರು ಹರಿದು ಹೋಗುವಂತೆ ವಿನ್ಯಾಸ ಮಾಡಬೇಕು. ಸರ್ವೆ ಸ್ಕೆಚ್ಗೆ ಅನುಗುಣವಾಗಿ ಚರಂಡಿ ನೀರುಗಾಲುವೆ ರಚಿಸಬೇಕು. ತುಂಬಿರೋ ಹೂಳು ತೆಗೆದು ಸ್ವಚ್ಛಗೊಳಿಸಬೇಕು. ರಾಜಕಾಲುವೆ ಸುತ್ತಲಿನ ಬಫರ್ ಝೋನ್ ನಿರ್ವಹಣೆ ಮಾಡಬೇಕು. ಕೆಲ ಚರಂಡಿಗಳನ್ನ ಕರ್ನಾಟಕ ಸರ್ಕಾರವೇ 2020ರಲ್ಲಿ ಮಾರಾಟ ಮಾಡಿದೆ. ಇನ್ನುಳಿದ ನೀರುಗಾಲುವೆಗಳು ಖಾಸಗಿ ಕಂಪನಿಗಳ ಕಟ್ಟಡಗಳಿಂದ ಬ್ಲಾಕ್ ಆಗಿವೆ. ಹೀಗಾಗಿ ನೀರುಗಾಲುವೆ ನಿರ್ಮಾಣಕ್ಕೆ ಖಾಸಗಿ ಕಂಪನಿಗಳಿಂದಲೇ ಜಾಗ ಪಡೆದು ಸಂಪೂರ್ಣ ವೆಚ್ಚವನ್ನು ಅವರಿಂದಲೇ ಪಡಿಬೇಕು ಅಂತ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವರು ವರದಿಯನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಪರಿಹಾರ ಕ್ರಮಗಳು ಏನ್ ಕೈಗೊಳ್ಳಬೇಕು ಅನ್ನೋ ಸಲಹೆಗಳು ಕೂಡ ಇದಾವೆ. ಮತ್ತು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನ ಒತ್ತುವರಿ ತೆರವುಗೊಳಿಸೋದು ಸೇರಿಸಿ ಭವಿಷ್ಯದಲ್ಲಿ ಈ ರೀತಿ ಆಗದ ಹಾಗೆ ಸುಧಾರಣೆ ಕ್ರಮಗಳು ಏನು ಅನ್ನೋದನ್ನ, ಅದು ಕೆಲವು ಮಾನ್ಯತಾ ಪ್ರೈವೇಟ್ ಪ್ರಾಪರ್ಟಿ ಆಗಿದೆ, ಅವರು ಕೂಡ ಮಾಡಬೇಕಾಗುತ್ತೆ. ಸರ್ಕಾರದ ಏನು ಕೆಲಸ ಇದೆ ಅದನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ಇನ್ನು ದಶಕಗಳ ಹಿಂದೆ ಈ ಎಲ್ಲಾ ಕಟ್ಟಡಗಳು ಕೂಡ ಕೃಷಿ ಭೂಮಿಗಳಾಗಿದ್ವು. ಆದ್ರೀಗ ಅವುಗಳ ಮೇಲೆ ಕಟ್ಟಡ ನಿರ್ಮಿಸಿ ನೀರಿನ ಹರಿವಿಗೆ ಅಡ್ಡಿ ಉಂಟು ಮಾಡಲಾಗಿದೆ. ನೀರುಗಾಲುವೆ ನಿರ್ಮಾಣಕ್ಕಾಗಿ ಮುಖ್ಯ ಕಟ್ಟಡಗಳ ಡೆಮಾಲಿಷನ್ ಅಗತ್ಯವಿಲ್ಲ. ಕಟ್ಟಡಗಳ ಗಡಿಭಾಗದ ಮೂಲಕ ನೀರುಗಾಲುವೆಗಳ ನಿರ್ಮಾಣ ಸಾಧ್ಯವಿದೆ ಅಂತ ಕಂದಾಯ ಇಲಾಖೆ ವರದಿಯಲ್ಲಿ ತಿಳಿಸಿದೆ. ಇದರಲ್ಲಿರೋ ಶಿಫಾರಸನ್ನ ಸರ್ಕಾರ ಕಾರ್ಯರೂಪಕ್ಕೆ ತರುತ್ತಾ ಕಾದ್ ನೋಡಬೇಕು. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು.